ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ಇವಾಗಂತೂ 8 ಗಂಟೆ ಆಗೋಕ್ಕಿನ್ನ 10 ನಿಮಿಷ ಆಯ್ತು ರೀ. ಸೊ ನಾನು ಎದ್ದು ಬಂದೆ ರೀ. ನಾನು ಹೇಳಿದಲ್ಲಿ ನಮ್ಗೆ ನಿನ್ನೆ ಸ್ವಲ್ಪ ಲೇಟ್ ಆಗ್ಬೋದು ಅಂತಂದು. ಆದ್ರೆ ಹೊರಗೆ ಕ್ಲೈಮೇಟ್ ಇಷ್ಟು ಚಲೋ ಆಗೈತಪ್ಪ ಅಂತಂದ್ರೆ ಫುಲ್ಲು ಮಗ್ಗರ ಆಗೈತೆ ರೀ. ಮಳೆನೂ ಬರತೈತೆ ಜಿಟಿ ಜಿಟಿ. ಇವಾಗ ಸ್ವಲ್ಪ ಕಡಿಮೆ ಆಗೈತಿ, ಫುಲ್ಲು ನೆಲ ಎಲ್ಲ ತೊಯ್ದೈತೆ ರೀ. ಸೊ ಆ ರೀತಿ ಮೂಮೆಂಟ್ ಆಗೈತಿ, ಆ ರೀತಿ ಕ್ಲೈಮೇಟ್ ಆಗೈತಿ. ಸೊ ಆ ಕ್ಲೈಮೇಟ್ ಒಳಗೆ ನಮಗೆ ನೆನಪಿಗೆ ಬರೋದಂತೂ ಒಂದು ರೀ ಮ್ಯಾಗಿ. ಆದ್ರೆ ಇವಾಗ ಮ್ಯಾಗಿ ಇಲ್ಲ ರೀ. ನಾನಿನ್ನೇನು ಪಾಸ್ತಾ ತೊಗೊಂಡು ಬಂದಿದ್ದೆ ರೀ. ಸೊ ಪಾಸ್ತಾನ ಇವತ್ತು ನಾನು ಟಿಫಿನ್ ಒಳಗೆ ಮಾಡ್ಕೊಂಡು ಹೋಗ್ತೀನಿ ರೀ. ಆಮೇಲೆ ಮತ್ತು ನಮ್ದಂತೂ ಏನಾದರೂ ಇರಲಿ ರೀ, ಯಾವುದನ್ನಾದ್ರೂ ಇರಲಿ, ಟೈಮಿಂಗ್ ಸೇಮ್ ರೀ. 9:15 ಅಂದ್ರೆ ಅಲ್ಲಿ ಇರ್ಬೇಕು ರೀ. ಸೊ ಇವತ್ತು ಶನಿವಾರ ಆದರೂ ಕೂಡ ಟೈಮಿಂಗ್ ಸೇಮ್ ಇರುತ್ತೆ ರೀ ನಮ್ದು. ಸೊ ಇನ್ನು ಅವರು ಡ್ರೆಸ್ ಅದನ್ನೆಲ್ಲ ಇನ್ನೂ ಒಂದು ವಾರ ಬಿಟ್ಟು ಬರುತ್ತೆ ಅಂತ ಅಂದಾರೆ. ID ಕಾರ್ಡಿಗೆ ಫೋಟೋನು ಮೊನ್ನೆ ಕೊಟ್ಟಿದ್ರಿ ನಾವೆಲ್ಲರೂ. ಸೊ ID ಕಾರ್ಡ್ ಆಮೇಲೆ ಮತ್ತು ಡ್ರೆಸ್ ಸೇರೇ ಬರುತ್ತೆ ಅಂತ ಅಂದಾರಲ್ರಿ. ಸೊ ಅಲ್ಲಿವರೆಗೂ ನಮ್ಗೆ ಡ್ರೆಸ್ಸು ಇಲ್ಲ ರೀ. ಇವಾಗ ಕಲರ್ ಡ್ರೆಸ್ ಹಾಕೊಂಡು ಹೋಗೋದು ಅನ್ನೋದಿನ್ನ. ಸೊ ಇವಾಗ ಟೈಮು ಹೋಗ್ತೈತೆ ರೀ. ಮತ್ತು ಜಲ್ದಿ ಮಾಡ್ಕೊಂಡು ಇಲ್ಲ ಸ್ವಲ್ಪ ನಾಷ್ಟ ಮಾಡಿ ಕಟ್ಕೊಂಡು ಹೋಗೋಣ್ರಿ ಟಿಫಿನ್. ನಾ ಮೊನ್ನೆ ಪಾಸ್ತಾ ಕಟ್ಕೊಂಡು ಹೋಗಿದ್ದು. ನಮ್ಮ ಫ್ರೆಂಡ್ಸ್ ಇಷ್ಟು ಇದು ಮಾಡಿದ್ರಿ, ಚಲೋ ಆಗೈತಿ, ಸಕ್ಕತ್ತಾಗೈತಿ, ರೆಸಿಪಿ ಹೇಳು ಅಂತ ಅನ್ನತ್ತಿದ್ರಿ. ಇದ್ರೊಳಗೆ ವಿಡಿಯೋದೊಳಗೆ ಹಾಕ್ಯಾನ ನೋಡುವ ರೆಸಿಪಿ ನೋಡ್ಕೊರಿ ನೀವು ಅಲ್ಲಿ ಅಂತ ಅಂದಿನಿ ರೀ. ಸೊ ನಾನು ಮೊನ್ನೆ ಅದು ನಿಮಗೆ ಹೇಳಿದ್ನಲ್ರಿ, ಆ ಮೊನ್ನೆ ತೋರಿಸಿದ್ನಲ್ರಿ ನಿಮಗೆ, ಆ ರೀತಿ ತೊಗೊಂಡು ಬಂದಿದ್ದೆ ರೀ ನಾನು. ಆದ್ರೆ ಅಲ್ಲಿ ನಿನ್ನೆ ನಾ ಹೋದಾಗ ಅಲ್ಲಿ ಇರಲಿಲ್ಲ ಅಂದರೆ ಆ ರೀತಿ ಖಾಲಿ ಆಗಿದ್ವಂತ. ಸೊ ಹಾಗಾಗಿ ಅಲ್ಲಿ ಯಾವ ರೀತಿ ಇದ್ವಿದ್ವಲ್ಲ ಅದನ್ನು ತೊಗೊಂಡು ಬಂದೇನಿ ರೀ. ಇವಾಗ ಹೋಗಿ ನೋಡೋಣ ರೀ ತರಕಾರಿ ಯಾವ್ಯಾವ ಅದಾವಂದ್ರೆ. ಕ್ಯಾರೆಟ್ ಇದ್ರೆ ಹಾಕೊಂಡ್ರಿ, ಇಲ್ಲತ್ತಂದ್ರೆ ಉಳ್ಳಾಗಡ್ಡಿ ಒಳಗೆ ಅಷ್ಟೇ ಮಾಡೋಣ. ಯಾಕಂದ್ರೆ ಕ್ಯಾರೆಟ್ ಇಲ್ಲ ಅಂತ ನನಗೆ ಅನ್ಸತ್ತೆ ರೀ. ಸೊ ನೋಡೋಣ ರೀ ಇವಾಗ ಯಾವ್ಯಾವ ತರಕಾರಿ ಅದಾವ ಅಂತಂದು. ಕ್ಯಾರೆಟ್ ಇತ್ತಪ್ಪ ಅಂತಂದ್ರೆ ಹಾಕ್ತೇನೆ ರೀ, ಇಲ್ಲತ್ತಂದ್ರೆ ಹಾಕಲ್ಲ ರೀ ಕ್ಯಾರೆಟ್. ಹಂಗೆ ಮಾಡ್ಕೊಂಡು ಹೋಗ್ತೀನಿ ರೀ. ನೋಡ್ರಿ ಕ್ಲೈಮೇಟ್ ಯಾವ ರೀತಿ ಆಗೈತೆ ಅಂತಂದು. ಸೊ ಇವಾಗ ಫಸ್ಟಿಗೆ ಪಾಸ್ತಾ ಕುದಿಯಕ್ಕೆ ಹಾಕ್ತೀನಿ ನಾನು. ಪಾಸ್ತಾ ಕುದಿಯಕ್ಕೆ ಹಾಕಿ ತರಕಾರಿ ಕಟ್ ಮಾಡ್ಕೊತೀನಿ ರೀ. ನೋಡಿದ್ರೆ ನಾನು ನಿನ್ನೆ ಹೋಗಿದ್ನಲ್ರಿ, ಪಾಸ್ತಾ ಈ ರೀತಿ ಇದ್ವಿ ರೀ. ಸೊ ನಾನು ಈ ರೀತಿ ತೊಗೊಂಡು ಬಂದಿರಿ, ಆ ರೀತಿ ಇರಲಿಲ್ಲ ಅಂತ. ಮತ್ತು ಇನ್ನೊಂದು ಥರ ಇದ್ವಲ್ರಿ, ಅವು ಉದ್ದನ ಇರ್ತಾವಲ್ರಿ, ಯಾವ ರೀತಿ ಇದ್ವ ಅದು ಇಷ್ಟ ಆಗಲ್ಲ ರೀ ನನಗೆ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ ನಾನು. ಆಮೇಲೆ ಮತ್ತು ಇದ್ರ ಜೊತೆ 2 ಮ್ಯಾಗಿ ಮಸಾಲ ತೊಗೊಂಡು ಬಂದೇನಿ ನಾನು. ಆಮೇಲೆ ಮತ್ತು ಒಂದು ಪಾಸ್ತಾ ಮಸಾಲ ತೊಗೊಂಡು ಬಂದೇನಿ ರೀ. ನಮ್ಮ ಮಮ್ಮಿ ಬೈದಾರ್ರಿ ನಿನ್ನೆ, ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡು ಹೋಗಿ, ನೀನು ಮತ್ತೆ ಬರ್ತಿರ್ತೈತೆ ಅದ, ಸುಮ್ಮನೆ ಇದು ಮಾಡೋಕ್ಕೆ ಹೋಗಬೇಡ, ಜಾಸ್ತಿ ಮಾಡ್ಕೊಂಡು ಅಂತಂದಾರ್ರಿ. ಸೊ ನನಗೆ ನಾಷ್ಟ ಮಾಡಿ ಹೋಗಾಕ, ಆಮೇಲೆ ಮತ್ತೆ ಅಲ್ಲಿ ಕಟ್ಕೊಂಡು ಹೋಗಾಕ ಎಷ್ಟು ಬೇಕಲ್ಲ ಅಷ್ಟೇ ಮಾಡ್ಕೊತೀನಿ ರೀ ನಾನು. ಇವಾಗ ಇದನ್ನು ಕುದಿಯಕ್ಕೆ ಹಾಕ್ಬಿಡ್ತೀನಿ ರೀ. ಇಲ್ಲೇ ನಮ್ಮ ಪಾಸ್ತಾ ಕುದಿಯತ್ತವ್ರಿ. ಇನ್ನೊಂದು 5 ನಿಮಿಷ ಇಲ್ಲ 1-2 ನಿಮಿಷ ಕುದ್ರೆ ಸಾಕ್ರಿ, ಅಂದರೆ ಎಲ್ಲ ಕುದೀತಾವೆ. ಮತ್ತು ನಾನು ಈ ಸೈಡ್ ಕ್ಯಾರೆಟ್ ಮತ್ತು ಉಳ್ಳಾಗಡ್ಡೆನೂ ಕಟ್ ಮಾಡ್ಕೊಂಡೆ ರೀ. ಕ್ಯಾರೆಟ್ ಇದ್ವು, ಸೊ ಹಾಗಾಗಿ ನಾನು ಕ್ಯಾರೆಟು ಕಟ್ ಮಾಡ್ಕೊಂಡೆ. ಮತ್ತು ಈ ಸೈಡ್ ಟೊಮ್ಯಾಟೊ ಕೆಚಪ್, ಮ್ಯಾಗಿ ಮಸಾಲ, ಪಾಸ್ತಾ ಮಸಾಲ, ಆಮೇಲೆ ಮತ್ತು ಧನಿಯಾ ಪೌಡ್ರು, ಉಪ್ಪು, ಗರಂ ಮಸಾಲ ಅದನ್ನೆಲ್ಲ ತೊಗೊಂಡಿನಿ ನಾನು. ಮತ್ತು ಟೊಮ್ಯಾಟೊ ಕೆಚಪ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಡೋಣ್ರಿ. ಇವಾಗ ಇದು 1-2 ನಿಮಿಷ ಬಿಟ್ಟು ಬಂದ್ ಮಾಡಿ ಜಲ್ದಿ ಪಾಸ್ತಾ ಮಾಡ್ಕೊಂಡಿರ್ತೀನಿ ರೀ. ಯಾಕಂದ್ರೆ ಟೈಮು ಆಗತ್ತೈತ್ರಿ ಇವಾಗ. ಮತ್ತು ನಾನಂತೂ ಒಂದು ಸಲ ಪಾಸ್ತಾ ರೆಸಿಪಿ ತೋರಿಸೇನಿ ರೀ. ಇವಾಗ ಟೈಮ್ ಆಗತ್ತೈತಿ, ಸೊ ಹಾಗಾಗಿ ತೋರ್ಸೋಕ್ಕಾಗಲ್ಲ. ಸೊ ನಿಮಗೆ ಬೇಕು ಅಂತಂದ್ರೆ ಪಾಸ್ತಾ ರೆಸಿಪಿ ನನಗೆ ಇನ್ನೊಂದು ಸಲ ಕಮೆಂಟ್ ಮಾಡಿ ಹೇಳ್ರಿ, ನಾನು ಇನ್ನೊಂದು ಸಲ ಮಾಡ್ತೀನಿ ರೀ. ಇನ್ನು ಅರ್ಧ ಪ್ಯಾಕೆಟ್ ಐತ್ರಿ. ಇಲ್ಲಂತೂ ನಮ್ಮ ಪಾಸ್ತಾ ರೆಡಿ ಆಯ್ತು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಮತ್ತು ಸ್ವಲ್ಪ ಬ್ರೇಕ್ಫಾಸ್ಟ್ ಅಂದರೆ ನಾಷ್ಟ ಮಾಡಿ ಆಮೇಲೆ ಟಿಫಿನ್ ಕಟ್ಕೊತೇನೆ ರೀ ನಾನಂತೂ ಇವಾಗ ಜಸ್ಟ್ ಕಾಲೇಜಿಂದ ಬಂದೆ ರೀ. ಇವತ್ತು ನಮಗೆ 1 ಗಂಟೆ ಆಯ್ತು. 1 ಗಂಟೆಗೆ ಬಿಟ್ಟರೆ ಇವಾಗ ನಮಗೆ ಜಲ್ದಿ ಬಿಟ್ಟರು, 3 ಗಂಟೆಗೇನು ಬಿಡಲಿಲ್ಲ. ಸೊ ಟೀಚರ್ಸು ಭಾಳ ಜನ ಬಂದಿದ್ದಿಲ್ಲ ರೀ ಇವಾಗ. ಹಾಗಾಗಿ ನಮ್ಗೆ 1 ಗಂಟೆಗೆ ಬಿಟ್ಟರು. ಮತ್ತು ಅಲ್ಲಿ ಪಾಸ್ತಾ ತಿಂದಿದ್ದಾರೆಲ್ಲ ಹೊಟ್ಟೆ ತುಂಬಿದ್ದಿಲ್ಲ. ಹಾಗಾಗಿ ಇವಾಗ ಮಮ್ಮಿಯವರು ಇಡ್ಲಿ ಮಾಡಿದ್ರೆ ಇಡ್ಲಿ ತಿನ್ನತ್ತೀನಿ ರೀ ನಾನಿಲ್ಲೇ. ಇಲ್ಲಿ ಇಡ್ಲಿ ಚಟ್ನಿ ಮತ್ತು ಇದು ಸಾಂಬಾರು. ಇವಾಗ ತಿನ್ನೋಣ್ರಿ, ನಾಷ್ಟ ಮಾಡೋಣ. ಸೊ ನಾನು 1 ಗಂಟೆಗೆ ಬಂದಂದ್ರೆ ನಾನು 1:15 ತನಕ ನಾಷ್ಟ ಮಾಡಿದ ತನಕ ಅಂದ್ರೆ ನಮ್ಮ ಅಜಾ ಆದ್ರಿ. ಸೊ ನಮಾಜ್ ಮಾಡಿದೆ ನಾನು. ನಮಾಜ್ ಮಾಡಿ ಬಂದ ತಕ್ಷಣ ನಾನು ಕೇಳಿದೆ ರೀ, ನನ್ನ ಬಾಟಲ್ ಬಂದೈತೇನ ಅಂತಂದು. ನಮ್ಮ ಅಪ್ಪ ಬೈದಿಳತ್ತಾಳ್ರಿ, ಬಂದೈತೆ ನೋಡೋ ಕೋಡೆಲ್ಲಿ ರೊಕ್ಕ ಅಂತಂದ್ರೆ. ನಾ ಹೇಳೇನಿ ಫಸ್ಟಾಗಿ ಕೊಟ್ಟರೆ ನನ್ನ ಮಮ್ಮಿ ಕಡೆ ಅಂತಂದಮೇಲೆ ಕೊಟ್ಟಾಳಂತಂದ್ಮೇಲೆ ಮತ್ತು ಮುರುಕೋ ಜಾಸ್ತಿ ಕೊಟ್ಟಿದ್ರೆ, ಮತ್ತು ಮುರುಕೋ ಮತ್ತು ಇಸ್ಕೋ ಅದ್ರೊಳಗೆ ಪೂರ್ತಿ ಅಂತ ಹೇಳಿದ್ಲಿ ರೀ. ಇಲ್ಲ ಮತ್ತು ಇರಲಿ ತೊಗೊಲ್ಲಿ ಇರಲಿ ಅಂತಂದರೆ ನಾನು. ಮತ್ತು ಮಮ್ಮಿ ಕವರಿಂದ ಎಲ್ಲ ಕೊಟ್ಟಾಳ, ಕವರಿಂದ ಎಲ್ಲ ನಾನು ಕೊಟ್ಟೇನಲ್ಲ ಅಂತ ಅಂದ್ರಿ ಅಂದ್ರಿ ನಮ್ಮ ಮಮ್ಮಿ. ಅದಕ್ಕೆ ಅಯ್ಯ ಮತ್ತು ಹೇಳೊಳ್ಳೆ ಅಂತ ಭಯದ ಆಳ್ದಕ್ಕೆ. ಸೊ ಇಲ್ಲಿ ಬಂದಿತ್ತು ರೀ ಬಾಟಲ್ ತೆಗಿಯೋಣ್ರಿ. ಇವಾಗ ಓಪನ್ ಮಾಡೋಣ. ಇವಾಗ ಬಾಟಲಿಂದ ಇದರೊಳಗೆ ಮತ್ತೊಂದು ರ್ಯಾಪ್ ಬಂದಿತ್ತು ರೀ. ಅದು ಪರ್ಪಲ್ ಈ ಥರ ಬಂದಿತ್ತೇನು ರೀ. ನಾನು ಅಂದ್ರೆ ಅದು ಸ್ವಲ್ಪ ಬ್ಲೂ ಟೈಪ್ ಐತ್ರಿ, ಆ ಥರ ಮಾಡಿದೆ ನಾನು. ಇರಲಿ, ಇದು ಚಲೋ ಐತ್ರಿ ಕಲರ್.
ನೋಡ್ರಿ ಬಾಟಲ್ ಓಪನ್ ಮಾಡಿದ್ದೀರಿ. ನಾನು ಇದನ್ನೊಂದು ಓಪನ್ ಮಾಡಿಬಿಡೋಣ ಇವಾಗ. ನೋಡ್ರಿ ಯಾವ ರೀತಿ ಬಂದಿತ್ತಂದ್ರೆ ಅಂದ್ರೆ ಕ್ವಾಲಿಟಿ ಎಲ್ಲ ಸೂಪರ್ ಐತ್ರಿ. ಯಾವ ರೀತಿ ತೆಗಿಯೋದ್ರಿ ಇದು? ಯಾವ ರೀತಿ ತೆಗಿಯೋದು ಬರವಲ್ತ್ರಿ ಅಂತ ಯಾಕೆ ನೋಡ್ತೀನಿ ಇವಾಗ ಯಾವ ರೀತಿ ತೆಗಿಯೋದು ಇದಂತ. ಓಹ್, ಈ ರೀತಿದ ಒಳಗೆ ಏನೋ ಕೊಟ್ಟಾರ್ರಿ. ಇದು ಸ್ಟೀಕರ್ ಅನಿಸುತ್ತೆ. ಹಾಂ, ಸ್ಟೀಕರ್ ಇದು. ಈ ರೀತಿ ಬಾಟಲ್ ಐತ್ರಿ. ಇವಾಗ ಅಂದ್ರೆ ರಾತ್ರಿ ಎಲ್ಲ ನನಗೆ ಫುಲ್ ಕೆಮ್ಮು ಬರುತ್ತೆ ರೀ. ಸೊ ಅವಾಗೆಲ್ಲ ನಾನು ನೀರು ಅಂತಿರ್ತೀನಿ ರೀ. ಅದಕ್ಕೆ ನಮ್ಮ ಮಮ್ಮಿ ಒಂದು ಬಾಟಲ್ ತೊಗೊಂಡ್ಬಂದು ಇಟ್ಕೊಳಕ್ಕಾಗಲ್ಲ ನಿನಗೆ ಅಂತ ಬೈದಿದ್ರಿ. ಸೊ ಅದಕ್ಕೆ ಇವಾಗ ತರ್ಸೀನಿ ರೀ ನನ್ನ ಬಾಟಲ್. ಅವ್ರು ನನಗೆ ಈ ರೀತಿ ಬಾಟಲ್ ಅಂದಿದ್ದಿಲ್ಲ, ನಾನು ನಿನಗೆ ಕುಡಿಯೋ ಕೆಳಗಿರ್ತಾವಲ್ಲ ಅದನ್ನು ತಗೋ ಅಂತಂದಿದೆ ಅಂದ್ರಿ. ಆದರೆ ನನಗೆ ಇದೇ ಇಷ್ಟ ಅಂತ ನಾನು ಇದನ್ನು ತೊಗೊಂಡೆ ರೀ. ಇವಾಗ ತರಿಸಿದ್ರಿ, ಚಲೋ ಐತಿ, ಕ್ವಾಲಿಟಿ ಎಲ್ಲ ಚಲೋ ಐತ್ರಿ. ಇವಾಗ ಕಾಲೇಜಿಗೂ ನಾನು ಇದೇ ಬಾಟಲ್ ತೊಗೊಂಡು ಹೋಗ್ತೀನಿ ರೀ. ಈ ಸ್ಟೀಕರ್ಸ್ನೆಲ್ಲ ಇದ್ರ ಮೇಲೆ ಹಚ್ತೀನಿ ನಾನು. ಇವಾಗ ಒಂದು ಹಚ್ಚೇನಿ ನೋಡ್ರಿ, ಇಲ್ಲೇ ಒಂದು ಹಚ್ಚೇನಿ ರೀ. ಇವಾಗ ಇವನ್ನೆಲ್ಲನೂ ಕೂಡ ಹಚ್ತೀನಿ ರೀ ಇಲ್ಲೆಲ್ಲ ಪೂರ್ತಿ. ಅಂದ್ರೆ ಚಲೋ ಕಾಣಿಸುತ್ತೆ ರೀ. ಕಾಣಿಸಬಲ್ತ್ರಿ ಇದ್ರೊಳಗಿದೆ, ಅಂದರೂ ಈ ರೀತಿ ಚಲೋ ಕಾಣಿಸುತ್ತೆ. ಇಲ್ಲೆಲ್ಲ ಸ್ಟೀಕರ್ಸ್ ಅದನ್ನೆಲ್ಲ ಹಚ್ಚಿದೆ ರೀ ನಾನು. ನೋಡ್ರಿ ಇಲ್ಲೆಲ್ಲ ಪೂರ್ತಿ ಸ್ಟೀಕರ್ಸ್ ಅದನ್ನೆಲ್ಲ ಹಚ್ಚಿದ್ರಿ. ಮತ್ತು ಇದನ್ನು ಅದು ಇಮೇಜ್ ನೋಡ್ಕೊಂಡು ನಾನು ಇದನ್ನು ಈ ರೀತಿ ಹಾಕಿದ್ದೆ ರೀ. ಯಾವ ರೀತಿ ಹಾಕಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದ್ರ ಜೊತೆ ಇವೆರಡು ಬಂದಿದ್ವಿ ರೀ, ಇದೊಂದು ಮತ್ತು ಇದೊಂದು. ಇದೇನು ಮಾಡಬೇಕು ಅನ್ನೋದು ಗೊತ್ತಾಗ್ಬೋಲ್ತ್ರಿ ನನಗೆ. ಇಟ್ಟಿರ್ತೇನೆ ರೀ, ನಾನು ಚಲ್ಲತ್ತಿದೆ ಆದರೆ ಇಟ್ಟಿರ್ತೇನೆ. ನಿಮ್ಗೇನಾದ್ರೂ ಗೊತ್ತಾಯ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಇದನ್ನು ಏನು ಮಾಡ್ಬೇಕು ಅನ್ನೋದು. ಇವಾಗ ಇದನ್ನು ತೊಳೆದು ಚಲೋತ್ನಾಗಿ ಬಿಸಿನೀರು ಹಾಕಿ ತೊಳೆದ್ರೆ ನಡೀತೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದರೆ ನನಗೇನು ಅಷ್ಟು ಗೊತ್ತಿಲ್ಲ ರೀ. ಫಸ್ಟ್ ಟೈಮ್ ತರಿಸೆ ನನ್ನ ಬಾಟಲ್ ಆನ್ಲೈನಿಂದ ಫಸ್ಟ್ ಟೈಮ್ ತರಿಸೇನಲ್ಲ. ಸೊ ಅದನ್ನೇ ನನಗೆ ಗೊತ್ತಿಲ್ಲ. ಬಿಸಿನೀರು ಹಾಕಿ ತೊಳಿಬೇಕಂದ್ರೆ ಹೇಳ್ರಿ. ಇದ್ರದ್ದು ಕ್ವಾಲಿಟಿ ನನಗೆ ಅಂದ್ರೆ ಮತ್ತು ಇದು ಆಗಬಾರ್ದಲ್ಲ. ಸೊ ಹಾಗಾಗಿ ನೀವು ನನಗೆ ಕಮೆಂಟ್ ಮಾಡಿ ಹೇಳಿದರೆ ನನಗೆ ಹೆಲ್ಪ್ ಆಗತ್ತೆ ರೀ. ಹಾಸ್ಕೊಂಡು ಮಕ್ಕೊಂದಿದ್ದೆ ರೀ. ನೋಡ್ರಿ ಇಲ್ಲಿ ಹಾಸ್ಕೊಂಡು ಮಕ್ಕೊಂಡಿದ್ದೆ ರೀ. ಜಿಟಿ ಮಳೆ ಸ್ಟಾರ್ಟ್ ಆತ. ಮಳೆ ಅಂತೂ ಸ್ಟಾರ್ಟ್ ಐತಿ, ಫುಲ್ಲು ಸ್ಲೋ ಜಿಟಿ ಬರತೈತಿ. ಅಂಥದ್ರೊಳಗೆ ಏನಾದರೂ ತಿನ್ಬೇಕಂತಂದು ಅನ್ನಿಸ್ತು ನನಗೆ. ಅದಕ್ಕೆ ಇವಾಗ ನಾನಲ್ಲೇ ಚುರುಮರಿ ಮತ್ತು ಖಾರದನ್ನ ತೊಗೊಂಡೇನಿ ರೀ. ಇದನ್ನು ತಿನ್ನಂತಿದ್ದೆ ಇವಾಗ ನಾನು. ಟೈಮ್ ಅಂತೂ 2:30 3 ಆಗಿರ್ಬೋದು ರೀ. ಇವಾಗ 3:30 ಆಗ್ಯದ್ರಿ. ನೋಡಿಲ್ಲ ನನ್ನ ಟೈಮ್ 3 ಗಂಟೆ ಆಯ್ತು ಇವಾಗ. 3 ಗಂಟೆಗೆ ನೋಡ್ರಿ ನಾನು ಇದನ್ನು ತಿನ್ನತ್ತೀನಿ. ಯಾವಾಗ ಮೂಡ್ ಏನೇನಾಗುತ್ತೋ ಗೊತ್ತಿಲ್ಲ ರೀ. ಅದಕ್ಕೆ ಇವಾಗ ನಾನಿಲ್ಲೇ ಚುರುಮರಿ ಮತ್ತು ಖಾರದಾನಿ ತಿನ್ನತ್ತೇನೆ ರೀ. ನೋಡಿ ಇಲ್ಲಿ ನಮ್ಮ ಅರ್ಶಿಯ ಬಾಂಡೆ ತಿಕ್ಕಾಕತ್ತ. ನಂದು ಅದೇ ಕೆಲಸ ಅಲ್ವಾ ಅಂತ ಆಡ್ರಿಕೆ. ನಾನು ತಿಕ್ನೆ ಅಂದ್ರೆ ನನಗೆ ಹೇಳೋವರೆಗೂ ಬಿಡಲಿಲ್ಲ ರೀಕೆ. ಹೇಳಮ್ಮ ಅಂತಂದು. ಅಯ್ಯ ನಿನಗೇನು ಹೇಳಿದೆ ನಾನು? ಏನು ಹೇಳಿದೆ ಕರೆಕ್ಟಾಗಿ ಹೇಳಿ ನೀನು. ಹೌದನ ಹೇಳ್ತೀನಿ ನಾನು. ಹೋಗೋ ನಿಂದು ಓದ್ಕ ನಾನೆಲ್ಲ ತಿಕ್ನೆ ಅಂತ ತಿಕ್ಕದ್ನೆ ಅಂದ್ರೆ ಬಿಡಲೇ ಇಲ್ಲ ರೀ. ಹೇಳೋವರೆಗೂ ಬಿಡಿಲ್ಲ ರೀಕಿ. ಹಂಗೆ ಮಾಡಿಲ್ಲ. ಆದ್ವನ ಅದಾವ ಈಗ ತೊಳಿಲ್ಲ ನಾನು. ಅಷ್ಟು ತಿಕ್ತೀನಿ ಬಾಮ ನಾನು. ಏನು ಸರಿಸ್ಬೇಕು? ಬಾಂಡೆ ಸರಿಸ್ಬೇಕಂತ್ರಿ. ಒಟ್ಟು ನಮ್ಮ ಅರ್ಶಿಂದು ಒಂದು ಏನರಪ್ಪ ಕೆಲಸ ಆಕಿಗೆ ತಿಕ್ತೀನಿ ಅಂತ ಹೇಳಿದ್ರೆ ತಿಕ್ಕಾಕ್ಬಿಡಲಿಲ್ಲ ನನಗೆ. ನಾನು ಏನು ಹೇಳಿದೆ ಆಕಿಗೆ, ಸುಮ್ಮನೆ ಏನರ ಮಾಡಿ ಹೋಗಿ ಬನ್ನಿ ಒಳಗೆ ಬೇಕಂದ್ರೆ ಇಲ್ಲ ನಾನು ಓದ್ಕೊಳ್ಳೈತಾನೆ ನೀವು ಓದ್ಕೊ ಹೋಗು ಅಂತ ಹೇಳಿದ್ರೆ ಕೇಳಿಲ್ಲ. ಹೋಪ ಇಡ್ಲಿ ರೆಡಿಗ ನೋಡಿ ನೀನು. ಆಮೇಲೆ ತಿಂತೇನ? ಮತ್ತು ಇಡ್ಲಿ ತಿಂತ ಬೆಳಿಗ್ಗೆ ಒಂದು ಆಟ ಹಾಕೊಂಡು ತಿಂದಾಗೇನ್ರಿ. ಈಗ ಒಂದು ಅನ್ನನ ಉಂಡಿಲ್ಲದಿಲ್ಲ ನೀನು ಇವತ್ತು? ಇಡ್ಲಿ ತಿಂದಿ ಬರೀ. ಅರ್ಶಿಯ ಹೋಮ್ವರ್ಕ್ ಮಾಡತ್ತೀಯ? ಇವು ಏನು ಹಳದಿ ಮಾಡಿದ್ವಿ ಇವು? ಏನು ಬುಕ್ನಾಗ ಇರ್ತಾವ ಹಂಗವ? ಅಂದ್ರೆ ಅವ್ನು ಓದ್ಕೋಬೇಕನ ಅವನ್ನ? ನೀವ ಮಾಡ್ಕೊಳತ್ತನ ಅದು? ಹೌದನ? ಬೇರೆ ಬುಕ್ ಅವು? ಅರ್ಶಿಯಂದು ಹೋಮ್ವರ್ಕ್ ನಡ್ಯಾಕತ್ರಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿಪ್ಪ, ನಾನಂತೂ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡೆ ರೀ. ಸ್ನಾನ ಅಂದ್ರೆ 1 ಗಂಟೆ ಆತ್ರಿ ಇವಾಗ. ಅವಾಗ ಮಾಡಿದ್ದು ನಾನು. ಬೆಳಗ್ಗೆಲ್ಲ ಫುಲ್ ಮಳೆ ಇತ್ತು ಇವಾಗ ಅಷ್ಟೇ ನಿಂತಿತ್ತು. ಹಾಗಾಗಿ ಇವಾಗ ಹೋಗಿ ಮಾಡ್ಕೊಂಡು ಬಂದೆ ರೀ ನಾನು. ಮತ್ತು ಬೆಳಗ್ಗೆ ಅಂತ ಫುಲ್ ಬರ್ಕೊಂಡು ಕುಂತಿದ್ದೆ ರೀ. ನಾವು ಇವತ್ತು ಒಬ್ಬರು ಮನೆಗೆ ಹೋಗತ್ತೀವಿ ರೀ. ಅಲ್ಲಿ ಹೋಗಿ ನಾನು ನಿಮಗೆ ಒಂದು ರೆಸಿಪಿ ತೋರಿಸ್ತೇನೆ ರೀ. ಅದು ಯಾರ ಮನೆಗೆ ಹೋಗತ್ತೀನಿ, ಏನು ರೆಸಿಪಿ ತೋರಿಸತ್ತೀನಿ ಅನ್ನೋದೆಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಬರುತ್ತೆ ರೀ. ಸೊ ನೀವು ನೆಕ್ಸ್ಟ್ ವ್ಲಾಗ್ ನೋಡಬೇಕು ರೀ. ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್. ನೆಕ್ಸ್ಟ್ ವ್ಲಾಗ್ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಫುಲ್ ಸ್ಪೆಷಲ್ ಆಗೋದೈತಿ ನೆಕ್ಸ್ಟ್ ವ್ಲಾಗ್.